ಸಚಿವರು ಹಾಗೇನೆ ಡಿಸಿಎಂ ಜೊತೆಯಲ್ಲಿ ಸಿಎಂ ಬಿಎಸ್ವೈ ಸಿಟಿ ರೌಂಡ್ಸ್ ಅನ್ನು ಹಾಕ್ತಾ ಇದ್ದಾರೆ. ಸಿಎಂ ಸಿಟಿ ರೌಂಡ್ಸ್ ನಲ್ಲಿ ಸಿಟ್ಟು ಸಿಡುಕು ಎಲ್ಲವೂ ಕೂಡ ಬಹಿರಂಗ ಆಗ್ತಾ ಇದೆ. ಡಿಸಿಎಂ ಅಶ್ವಥ್ ನಾರಾಯಣ್ ಹಾಗೇನೆ ಆರ್ ಅಶೋಕ್ ಮುನಿಸು ಪ್ರದರ್ಶನ ಆಗಿದೆ. ಒಳಗೆ ಈ ನಾಯಕರಿಗೆ ಬರ್ತಾ ಇಲ್ಲ. ಒಳ ಮುನಿಸಿದೆ ಅಂತ ಗೊತ್ತಿತ್ತು, ಚರ್ಚೆಗಳು ನಡೀತಾ ಇತ್ತು. ಆದ್ರೆ ಇವತ್ತು ಸಿಟಿ ರೌಂಡ್ ಸಂದರ್ಭದಲ್ಲಿ ಇದು ಬಹಿರಂಗ ಆಗಿದೆ. ಸಿಎಂ ಜೊತೆ ರೌಂಡ್ಸ್ ಹೋಗಿದ್ರು ಕೂಡ ಮಾತಿಲ್ಲ, ಕತೆ ಇಲ್ಲ. ಬಸ್ ಹತ್ತುವಾಗ ಇಬ್ರು ಕೂಡ ಎದುರು ಬದುರು ಆಗಿದ್ದಾರೆ. ಆದ್ರೆ ಇಬ್ರು ಕೂಡ ಮೌನಕ್ಕೆ ಶರಣಾಗ್ಬಿಟ್ಟಿದ್ರು. ಬೊಮ್ಮಾಯಿ ಕೈ ಕುಲುಕಿ ಮಾತನಾಡಿಸಿದ್ದಾರೆ. ಅಶೋಕ್ಗೆ ಕೌಂಟರ್ ಅನ್ನ ಕೊಟ್ಟಿದ್ದಾರೆ. ಕೃಷ್ಣಾದಲ್ಲಿ ಸಭೆ ನಡೆಯುವಾಗಲೂ ಕೂಡ ನಾಯಕರಿಬ್ರು ಪರಸ್ಪರ ಮಾತನಾಡಿಕೊಂಡಿಲ್ಲ. ಡಿಸಿಎಂ ಸಿಗದ ಬೇಸರದಲ್ಲಿ ಆರ್ ಅಶೋಕ್ ಸಾಕಷ್ಟು ಕೋಪತಾಪ ಪ್ರದರ್ಶನ ಮಾಡ್ತಾ ಇದ್ದಾರೆ. ಬೆಂಗಳೂರು ಉಸ್ತುವಾರಿ ಪಟ್ಟಕ್ಕಾಗಿಯೂ ಕೂಡ ಫೈಟ್ ನಡೀತಾ ಇದೆ. ಬಿಜೆಪಿ ನಾಯಕರಲ್ಲಿ ಈಗ ಇಬ್ಬರ ಮಧ್ಯದಲ್ಲಿ ಬೆಂಗಳೂರಿನ ಮಟ್ಟಿಗೆ ನಾವು ಹೇಳೋದಾದ್ರೆ ಪ್ರಭಾವಿಗಳಲ್ಲಿ ಫೈಟ್ ಆಗ್ತಿದೆ. ಒಂದು ಆರ್ ಅಶೋಕ್ ಆದ್ರೆ ಮತ್ತೊಬ್ರು ಅಶ್ವಥ್ ನಾರಾಯಣ್. ಇಷ್ಟು ದಿನ ಬೆಂಗಳೂರು ಬಿಜೆಪಿ ಅನ್ನೋದು ಆರ್ ಅಶೋಕ್ ಹಿಡಿತದಲ್ಲಿ ಇತ್ತು ಅಂತ ಚರ್ಚೆಗಳಾಗ್ತಾ ಇತ್ತು. ಪಕ್ಷದ ವತಿಯಿಂದ ಜವಾಬ್ದಾರಿ ಕೂಡ ಆರ್ ಅಶೋಕ್ ಅವರಿಗೆ ಕೊಡ್ತಾ ಇದ್ರು. ಆದ್ರೆ ಆಲ್ ಆಫ್ ಸಡನ್ ಯಾವಾಗ ಅಶ್ವಥ್ ನಾರಾಯಣ್ ಅವರು ಡಿಸಿಎಂ ಹುದ್ದೆಯನ್ನ ಅಲಂಕರಿಸಿದ್ರು, ಎಮರ್ಜ್ ಆದ್ರು ಲೀಡರ್ ಆಗಿ, ಈಗ ಪ್ರಭಾವಿ ನಾಯಕರಾಗಿ ಬೆಂಗಳೂರಿನ ಮಟ್ಟಿಗೆ ಅವರು ಬಿಂಬಿತರಾಗ್ತಾ ಇದ್ದಾರೆ ಅಶ್ವಥ್ ನಾರಾಯಣ್. ಹಾಗಾಗಿ ಬೆಂಗಳೂರಿನ ವಲಯದಲ್ಲಿ ಇಬ್ಬರಿಗೂ ಕೂಡ ಪ್ರತಿಷ್ಠೆಯ ಮಾತಾಗಿದೆ. ಆರ್ ಅಶೋಕ್ ವರ್ಸಸ್ ಅಶ್ವಥ್ ನಾರಾಯಣ್ ಅನ್ನೋ ರೀತಿಯಲ್ಲಿ ಬಿಂಬಿತವಾಗ್ತಾ ಇದೆ. ಈಗ ಬಿಬಿಎಂಪಿ ಮೇಯರ್ ಪಟ್ಟದ ಮೇಲೂ ಕೂಡ ಇಬ್ರು ನಾಯಕರು ತಮ್ಮ ಆಪ್ತರಿಗೆ ಕೊಡಿಸಬೇಕು ಅಂತ ಫೈಟ್ ನಲ್ಲಿ ಇದ್ದಾರೆ. ಹಾಗಾಗಿ ಎಲ್ಲಾ ವಿಚಾರದಲ್ಲೂ ಈಗ ಇಬ್ರು ಕೂಡ ಪ್ರತಿಷ್ಠೆಯಾಗಿ ಪರಿಗಣಿಸಿರೋದ್ರಿಂದ ಇಬ್ರು ಇವತ್ತು ಫೇಸ್ ಟು ಫೇಸ್ ಆದ್ರೂ ಕೂಡ ಮಾತಿಲ್ಲ, ಕತೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಈ ಬಗ್ಗೆ ಮತ್ತಷ್ಟು ಇನ್ಫಾರ್ಮೇಶನ್ ಕೊಡ್ತಾರೆ. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿರುವಂತ ನಮ್ಮ ರಿಪೋರ್ಟರ್ ಕೃಷ್ಣ. ಆರ್ ಅಶೋಕ್ ವರ್ಸಸ್ ಅಶ್ವಥ್ ನಾರಾಯಣ್ ಬೆಂಗಳೂರಿನ ಮಟ್ಟಿಗೆ ಇಬ್ರು ಕೂಡ ಪ್ರತಿಷ್ಠೆಯಾಗಿ ತಗೊಂಡಿದ್ದಾರೆ ಎಲ್ಲಾ ವಿಚಾರದಲ್ಲೂ ಅಂತ ಈಗ ಚರ್ಚೆಗಳು ಆಗ್ತಿದೆ. ಆ ಮುನಿಸು ಕೋಪಾತಾಪ ಇವತ್ತು ಪ್ರದರ್ಶನ ಆಗಿದೆ. ಫೇಸ್ ಟು ಫೇಸ್ ಆದ್ರೂ ಕೂಡ ಅವ್ರ ಇಬ್ಬರ ರಿಯಾಕ್ಷನ್ ಹೆಂಗಿತ್ತು? ಶರ್ಮಿತಾ, ಮುಖ್ಯವಾಗಿ ಈಗಾಗಲೇ ಎಲ್ಲ ಪ್ರತಿಷ್ಠತೆಯನ್ನ ಬದಿಗೊತ್ತು ಇದೀಗ ಇಬ್ಬರು ನಾಯಕರುಗಳು ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರ ಜೊತೆಗೆ ಕಾಣಿಸ್ಕೊಳ್ತಾ ಇರುವಂತದ್ದು. ಈ ಹಿಂದೆ ಯಾವುದೇ ಕಾರ್ಯಕ್ರಮ ಆದ್ರೂ ಕೂಡ ಅಶ್ವಥ್ ನಾರಾಯಣ್ ಅವರು ಹೆಚ್ಚೆಚ್ಚು ಕಾಣಿಸ್ಕೊಳ್ತಾ ಇದ್ರು ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರ ಜೊತೆಗೆ. ಆದ್ರೆ ಆರ್ ಅಶೋಕ್ ಎಲ್ಲೂ ಕೂಡ ಕಾಣಿಸ್ಕೊಳ್ತಾ ಇರಲಿಲ್ಲ. ಯಾಕಂದ್ರೆ ಈಗಾಗಲೇ ಡಿಸಿಎಂ ಸ್ಥಾನ ಅವ್ರಿಗೆ ಕೈ ತಪ್ಪಿರುವಂತದ್ದು, ಜೊತೆಗೆ ಬೆಂಗಳೂರು ನಗರ ಉಸ್ತುವಾರಿ ಕೂಡ ಎಲ್ಲೋ ಒಂದ್ ಕಡೆ ಅವ್ರಿಗೆ ಕೈ ತಪ್ತಾ ಇದೆ ಅನ್ನುವಂಥದ್ದು ಕೂಡ ಹೇಳಲಾಗ್ತಾ ಇದೆ. ಹೀಗಾಗಿ ಎಲ್ಲಾ ವಿಚಾರಗಳಿಂದ ಬೇಸತ್ತು ಆರ್ ಅಶೋಕ್ ಅವರು ಇತ್ತೀಚಿನ ಯಾವುದೇ ಕಾರ್ಯಕ್ರಮಕ್ಕೂ ಕೂಡ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರ ಜೊತೆ ಕಾಣಿಸ್ಕೊಳ್ತಾ ಇರಲಿಲ್ಲ. ಆದ್ರೆ ಇವತ್ತು ಅನಿವಾರ್ಯವಾಗಿ ಅಂದ್ರೆ ಈಗಾಗಲೇ ಈಗ ಮಾಧ್ಯಮಗಳಲ್ಲಿ ಬಹಳಷ್ಟು ಚರ್ಚೆ ಆಗ್ತಾ ಇದೆ. ಇವರಿಬ್ಬರ ನಾಯಕರ ನಡುವೆ ಮುನಿಸು ಗುದ್ದಾಟ ಎಲ್ಲ ಕೂಡ ಚರ್ಚೆ ಆಗ್ತಾ ಇರುವಂತದ್ದು. ಹೀಗಾಗಿ ಇದನ್ನ ಒಂದ್ ರೀತಿ ಮಾಧ್ಯಮಗಳಲ್ಲಿ ಈ ಒಂದು ವಿಚಾರವನ್ನ ಕಡಿಮೆ ಮಾಡುವಂತ ನಿಟ್ಟಿನಲ್ಲಿ ಇವತ್ತು ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು ಅನಿವಾರ್ಯವಾಗಿ ಅವರನ್ನ ಕರ್ಕೊಂಡು ಬಂದಿದ್ದಾರೆ ಅನ್ನುವಂಥದ್ದು ಕೂಡ ಹೇಳಲಾಗ್ತಾ ಇದೆ. ಈಗಾಗಲೇ ಬಿ ಎಸ್ ಯಡಿಯೂರಪ್ಪನವರು ಕೂಡ ಆರ್ ಅಶೋಕ್ ಅವರ ಜೊತೆ ಮಾತನಾಡಿದ್ದಾರೆ. ಈ ರೀತಿಯಾದ ಚರ್ಚೆ ಆಗ್ತಾ ಇದೆ. ಯಾಕೆ ನೀವು ಒಗ್ಗಟ್ಟಿರಲಿಲ್ಲ? ಇಬ್ರು ಕೂಡ ಒಕ್ಕಲಿಗ ಸಮುದಾಯದ ನಾಯಕರು, ಈಗ ಇಬ್ರು ಕೂಡ ಒಟ್ಟಾಗಿ ಹೋಗ್ಬೇಕು. ಈಗಾಗಲೇ ಡಿಸಿಎಂ ಸ್ಥಾನ ಕೈ ತಪ್ಪಿರೋದು ನಿಮಗೆ ಡಿಸಿಎಂ ಸ್ಥಾನ ಕೈ ತಪ್ಪಿರುವಂತದ್ದಾಗಿರ್ಬೋದು, ಜೊತೆಗೆ ಡಿಸಿಎಂ ಸ್ಥಾನ ಅಶ್ವಥ್ ನಾರಾಯಣ್ಗೆ ಸಿಕ್ಕಿರುವುದು ಅದೆಲ್ಲ ಹೈಕಮಾಂಡ್ ನಿರ್ಧಾರ. ಈಗ ನಾನೇನು ಮಾಡೋಕ್ಕಾಗಲ್ಲ. ಹೀಗಾಗಿ ಅನಿವಾರ್ಯವಾಗಿ ನಾವೆಲ್ಲರೂ ಕೆಲಸ ಮಾಡಲೇಬೇಕು. ಈಗ ನೀವು ಒಟ್ಟಾಗಿ ಹೋಗ್ಬೇಕು ಅನ್ನೋ ಒಂದು ಸೂಚನೆಯನ್ನು ಕೊಟ್ಟಿದ್ರು. ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ಅದನ್ನ ನೋಡ್ಬಿಡೋಣ. ಸಿಎಂ ಜೊತೆ ಅಶೋಕ್ ಬಸವರಾಜ್ ಬೊಮ್ಮಾಯಿ ಕೂಡ ಇದ್ರು. ಆದ್ರೆ ಸಿಎಂ ಜೊತೆ ಆರ್ ಅಶೋಕ್ ಇದ್ದಿದ್ದಕ್ಕೆ ಡಿಸಿಎಂ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಅಂತ ಗೊತ್ತಾಗಿದೆ. ಹಾಗಾಗಿ ಸಿಎಂ ಬಳಿಗೆ ಡಿಸಿಎಂ ಅಶ್ವಥ್ ನಾರಾಯಣ್ ಅವರು ಬರ್ತಾನೆ ಇಲ್ವಂತೆ. ಆರ್ ಅಶೋಕ್ ಅವರು ಇವತ್ತು ಯಡಿಯೂರಪ್ಪ ಅವರಿಗೆ ಸಾಥ್ ಕೊಡ್ತಾರಾ, ಸಿಟಿ ರೌಂಡ್ಸ್ಗೆ ಬರ್ತಾರಾ ಅಂತ ಚರ್ಚೆಗಳಾಗ್ತಾ ಇತ್ತು. ಆದ್ರೆ ಆರ್ ಅಶೋಕ್ ಅವರು ಬಂದ್ರು. ಯಾಕಂದ್ರೆ ಯಡಿಯೂರಪ್ಪ ಅವ್ರ ಬುದ್ಧಿ ಮಾತನ್ನ ಹೇಳಿದ್ರಂತೆ ಆರ್ ಅಶೋಕ್ ಹಾಗೇನೆ ಅಶ್ವಥ್ ನಾರಾಯಣ್ ಅವ್ರಿಗೆ ಈ ರೀತಿ ಎಲ್ಲ ಭಿನ್ನಾಭಿಪ್ರಾಯ ತೋರಿಸ್ಕೊಳ್ಬಾರ್ದು, ಒಟ್ಟಿಗೆ ಕೆಲಸ ಮಾಡಬೇಕು, ನಮ್ಮ ಸರ್ಕಾರ ಇರುವಾಗ ಅಭಿವೃದ್ಧಿ ಮಾತ್ರ ನಮ್ಮ ಮೂಲ ಮಂತ್ರ ಆಗಿರ್ಬೇಕು, ಈ ರೀತಿ ಎಲ್ಲ ಬಿಹೇವ್ ಮಾಡಬಾರ್ದು ಅಂತ. ಆದ್ರೆ ಸಿಎಂ ಜೊತೆ ಆರ್ ಅಶೋಕ್ ಇವತ್ತು ಕಾಣಿಸ್ಕೊಂಡಿರೋದ್ರಿಂದ, ಅವ್ರ ಜೊತೆನೆ ಅವ್ರು ಇರೋದ್ರಿಂದ ಡಿಸಿಎಂಗೆ ಬೇಸರ ಆಗಿದೆಯಂತೆ. ಆ ಕಾರಣಕ್ಕೋಸ್ಕರ ಸಿಎಂ ಬಳಿಗೆ ಡಿಸಿಎಂ ಅಶ್ವಥ್ ನಾರಾಯಣ್ ಅವರು ಬರ್ತಾ ಇಲ್ಲ ಅಂತ ಗೊತ್ತಾಗಿದೆ. ಅಲ್ಲಾಗ್ತಿರುವಂತ ಚಟುವಟಿಕೆಗಳು ಇದು. ಅಶೋಕ್ ಇದ್ದಾಗ ಸಿಎಂ ಅವರಿಂದ ಡಿಸಿಎಂ ದೂರದಲ್ಲೇ ಇದಾರಂತೆ, ದೂರ ಉಳ್ಕೊಳ್ತಾ ಇದಾರಂತೆ. ಬೆಳಿಗ್ಗೆ ಸಿಎಂ ಜೊತೆಗೆ ಇದ್ರು ಡಿಸಿಎಂ. ಆದ್ರೆ ಈಗ ಅಂದ್ರೆ ಆರ್ ಅಶೋಕ್ ಅವರು ಯಾವಾಗ ಸಿಎಂ ಪಕ್ಕ ಬಂದು ನಿಂತ್ಕೊಂಡ್ರು ಅವಾಗ ಇವರು ಸಹಜವಾಗಿ ಇವ್ರಿಗೆ ಬೇಸರ ಇದೆಯಲ್ವಾ,
ದೂರ ಆಗಿದ್ದಾರೆ. ಇದೀಗ ಅಶೋಕ್ ಎಂಟ್ರಿಯಿಂದ ಡಿಸಿಎಂ ಸಿಎಂ ಅವರಿಂದ ದೂರ ಆಗಿದ್ದಾರೆ ಅಂತ ಗೊತ್ತಾಗಿದೆ. ನಮ್ಮ ರಿಪೋರ್ಟರ್ ಕೃಷ್ಣ ಆಗ್ಲೇ ಮಾಹಿತಿಯನ್ನ ಕೊಡ್ತಾ ಇದ್ರು ಇವರಿಬ್ಬರ ನಡುವೆ ಯಾವ ರೀತಿ ವೈಮನಸ್ಸು ಉಂಟಾಗಿದೆ ಅಂತ. ಕೃಷ್ಣ, ಈಗ ಸಿಎಂ ಜೊತೆ ಒಬ್ರಿದ್ದಾಗ ಮತ್ತೊಬ್ರು ಹತ್ರ ಬರ್ತಾ ಇಲ್ಲ. ಈ ಬೆಳವಣಿಗೆಗಳನ್ನ ಎಲ್ಲರೂ ಕೂಡ ಗಮನಿಸ್ತಾ ಇರ್ತಾರೆ. ಯಡಿಯೂರಪ್ಪ ಏನಾದ್ರು ಅಲ್ಲೇ ಬುದ್ಧಿ ಮಾತು ಹೇಳುವಂತ ಚಾನ್ಸಸ್ ಇದೆಯಾ ಇವತ್ತು ಈ ನಡವಳಿಕೆಗಳಿಂದ? ಶರ್ಮಿತಾ, ಮುಖ್ಯವಾಗಿ ಯಡಿಯೂರಪ್ಪನವ್ರಿಗೆ ಅದೇ ರೀತಿಯಾದಂತ ದೊಡ್ಡ ಟೆನ್ಷನ್ ಆಗಿರುವಂತದ್ದು. ಯಾಕಂದ್ರೆ ನಾನು ಏನೇ ಕಾರ್ಯಕ್ರಮ ಆದ್ರೂ ಕೂಡ ಪಕ್ಷದಲ್ಲಿ ಈ ರೀತಿ ಆಂತರಿಕ ಸಮಸ್ಯೆ ಉದ್ಭವ ಆಗ್ತಾ ಇರುವಂತದ್ದು. ಎಲ್ಲೋ ಒಂದ್ ಕಡೆ ವಿರೋಧ ಪಕ್ಷದ ನಾಯಕರಿಗೆ ಇದು ಆಹಾರ ಆಗ್ತಾ ಇದೆ. ಇದನ್ನ ತಪ್ಪಿಸಬೇಕು ಅನ್ನೋ ಒಂದು ಉದ್ದೇಶಕ್ಕಾಗಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು ಎಲ್ಲರೂ ಕೂಡ ಒಟ್ಟಾಗಿ ಕತ್ಕೊಡುವಂತ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಆ ನಾಯಕರು ಮಾತ್ರ ತಮ್ಮ ಅಸಮಾಧಾನ ಏನಿದೆ ಆ ಒಂದು ಅಸಮಾಧಾನ ಕಾರಣದಿಂದಾಗಿ ಆ ಒಟ್ಟಿಗೆ ಗುರುತಿಸಿಕೊಳ್ಳೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಮುಖ್ಯವಾಗಿ ಆರ್ ಅಶೋಕ್ ಬಂದಂತ ಸಂದರ್ಭದಲ್ಲಿ ಡಿಸಿಎಂ ಅಶ್ವಥ್ ನಾರಾಯಣ ಅವರು ಬರ್ತಾ ಇಲ್ಲ. ಅಶ್ವಥ್ ನಾರಾಯಣ ಅವರು ಬಂದಂತ ಸಂದರ್ಭದಲ್ಲಿ ಆರ್ ಅಶೋಕ್ ಅವರು ಬರ್ತಾ ಇಲ್ಲ. ಪ್ರಮುಖವಾಗಿ ಈಗಾಗಲೇ ನಗರ ಪ್ರದಕ್ಷಿಣೆ ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ಹೆಚ್ಚೆಚ್ಚು ಆರ್ ಅಶೋಕ್ ಅವರು ಹೆಚ್ಚೆಚ್ಚು ಕಾಣಿಸ್ಕೊಳ್ತಾ ಇರುವಂತದ್ದು. ಜೊತೆಗೆ ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಅವರು ಕೂಡ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರಿಗೆ ಸಾಥ್ ಕೊಟ್ಟು ಅವರೆಲ್ಲ ಹೋದ್ರು ಕೂಡ ಅಲ್ಲಿ ಹೋಗ್ತಾ ಇದ್ದಾರೆ. ಆದ್ರೆ ಡಿಸಿಎಂ ಅಶ್ವಥ್ ನಾರಾಯಣ ಅಶೋಕ್ ಯಾವಾಗ ಎಂಟ್ರಿ ಕೊಟ್ಟರು ಅಲ್ಲಿಂದ ಆಚೆಗೆ ಅವರು ಯಡಿಯೂರಪ್ಪನವರ ಬಳಿ ಬರೋದೇ ಬಿಟ್ಬಿಟ್ರು. ಅವರು ಏನು ಬಸ್ ನಲ್ಲಿ ಕುಳಿತುಕೊಳ್ಳುವಂತದ್ದಾಗಿರ್ಬೋದು. ಜೊತೆಗೆ ಏನಾದ್ರೂ ಸಭೆ ಮಾಡಿದಂತ ಸಂದರ್ಭದಲ್ಲಿ ಅಧಿಕಾರಿಗಳ ಜೊತೆಗೆ ಪ್ರತ್ಯೇಕವಾಗಿ ಅವ್ರು ಮಾತನಾಡುವಂತ ಒಂದು ಕೆಲಸವನ್ನ ಏನ್ ಡಿಸಿಎಂ ಅಶ್ವಥ್ ನಾರಾಯಣ ಅವರು ಮಾಡ್ತಾ ಇರುವಂತದ್ದು. ಇಲ್ಲ ಒಂದ್ ಕಡೆ ಇಬ್ಬರ ನಡುವಿನ ಈ ಎಲ್ಲಾ ಚಟುವಟಿಕೆಗಳನ್ನ ನೋಡ್ತಾ ಇದ್ರೆ ಇಲ್ಲ ಒಂದ್ ಕಡೆ ಇಬ್ಬರ ನಡುವೆ ಬಹಳಷ್ಟು ಮನಸ್ತಾಪ ಜೊತೆಗೆ ಅಸಮಾಧಾನ ಇದೆ ಅನ್ನುವಂಥದ್ದು ಕೂಡ ಹೆಚ್ಚೆಚ್ಚು ಕಾಣ್ತಾ ಇದೆ. ಇದಕ್ಕೆ ಅಶ್ವಥ್ ನಾರಾಯಣ ಅವರು ಕೂಡ ಈಗ ಯಾವುದೋ ಒಂದು ಕಂಪನಿ ಕಾರ್ಯಕ್ರಮಕ್ಕೆ ಬಂದ್ರು. ಈ ಒಂದು ಸಂದರ್ಭದಲ್ಲಿ ಸಿಎಂ ಯಡಿಯೂರಪ್ಪನವರು ಕೂಡ ಹೋದ್ರು. ಆದ್ರೆ ಡಿಸಿಎಂ ಅಶ್ವಥ್ ನಾರಾಯಣ ಅವರು ಹಿಂದೆ ಹೋದ್ರು. ಮುಖ್ಯವಾಗಿ ಬಸವರಾಜ ಬೊಮ್ಮಾಯಿ ಜೊತೆಗೆ ಆರ್ ಅಶೋಕ್ ಅವರು ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರ ಜೊತೆಯಲ್ಲಿ ತೆರಳಿದ್ರು. ಶರ್ಮಿತಾ, ಓಕೆ, ಥ್ಯಾಂಕ್ ಯು ಕೃಷ್ಣ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ.